ಭಜನೆ ಆಗುವುದಿಲ್ಲ ಅಂದ್ರೆ ಏನು ವಾದ ಮಾಡ್ತೀವೋ ನನ್ನ ಮಾಸ್ತರ. ಮತ್ತ ಮ್ಯಾಲಿನ ಮಾತಿಗೆ ನೀ ಏನು ನನಗೆ ಹೊಸ ಮಾಲಿಗೆ ತೀಯಲ್ಲ, ನೀ ನನಗೆ ಹಳೇದಾಗಿ ನನಗೆ ಹೊಸದು ಬೇಕಂದ್ರೆ ಪೈಪೋಟಿ ಬೇಕ. ಅಲ್ಲಿ ಕಿಮ್ಮತ್ತಿನ ಸುಮಾರಿ ಚೀಲ ಪೌಡರ್ ಡಬ್ಬಿ ತಂದಾರ. ಮತ್ತಂತ ನೀವು ಏನ ನಿನಗೊಂದು ತಂದಾರ ನನಗೊಂದು ತಂದಾರ ಅಂದ್ರ ನನಗೆ ಬ್ಯಾಡಪ್ಪ ಹಂಗ ಕೊಡಂತ ಹುಚ್ಚಿ ಮಾತಾಡೋ ಪದ್ಧತಿ ಅಲ್ಲ ಅದ. ಕೇಳ ನಮ್ಮ ಗುರುಗಳು ಹೇಳ್ತಾರ ಇಲ್ಲಿ ಏನ ಸತ್ಯ ಹೈಯಾಗ ಭಜನೆ ಮಾಡೇವಿ ಆದ್ರೆ ಕಪ್ಪೆ ನೂರಂತ ಹುಡುಗರು ನೋಡಿಲ್ಲೋ ಇಂತ ಸಬದಾಗ. ಯಾಕಂದ್ರ ಚುಮ್ಮರಿ ಚೀಲದಿಂದ ನಿನಗೂ ಅಭಿಮಾನ ಕೊಡತ್ತಾರ ಅವ್ರು ನಮ್ಮ ಅಣ್ಣಗಳ ಎತ್ತಾಗ ನನಗೂ ಅಭಿಮಾನ ಕೊಡತ್ತ ಅವ್ರು ನಮ್ಮ ಅಣ್ಣಗಳ. ಆದ್ರೆ ಅವ್ರ ಮನಸ್ಸಿಗೆ ನೋವು ಮಾಡೋಣ ನನಗ್ ಚುಮ್ಮರಿ ಬೇಡ ಅಂತೇಳಿ ಮತ್ತೆ ತೆಳಗಿನ ಮಣ್ಣು ತಗೊಂಡು ಹೋಗ್ತಾರೆ ನಮ್ಮ ಮಾರಿಗೆ ಏನ. ಹೌದಪ್ಪ ನಾ ನೋಡಿದ್ದ ಮುದುಕ್ಯಾರ ಬಾಯಾಗ ಇಲ್ಲಂತ್ರಿ ಹಲ್ಲ. ಆ ಹಲ್ಲಿಲ್ಲದ ಮುದುಕ್ಯಾರ ನೋಡ್ಬ್ಯಾಡ ತಗೊಂಡ್ ಹೋಗಿದ್ದಾರೆ ಕಾಲನ ಕಲ್ಲ. ಹಲ್ಲಿಲ್ಲದಾರ ಅಷ್ಟು ಸುಲಭ ತಿಳಿಬೇಡ. ಹಲ್ಲಿಲ್ಲಂದ್ರು ರೊಟ್ಟಿ ಮುರಿತಾರ ಅವ್ರು. ಈಗ ಹಲ್ಲಿದ್ದಾರ ರೊಟ್ಟಿ ತಿನ್ನಕ್ ಒಲ್ಲೆ ಅಂತಾರ ಏನ. ಅದಕ್ಕ ಅಣ್ಣ ನುಂಗದ್ ಬಿಡ. ಅದಕ್ಕ ನಮ್ ರಮೇಶ್ ಗುರುಗಳ ಕುಂತಾರ್ಲಿಲ್ಲ ಅವ್ರು ಹೇಳ್ತಾರ ಓಲ್ಡ್ ಇಸ್ ಗೋಲ್ಡ್. ಓಲ್ಡ್ ಇಸ್ ಗೋಲ್ಡ್ ಅಂದ್ರೆ ಇಲ್ಲಿ ಇಲ್ಲಿ ಕುಂತ ನೋಡಿ ಗಟ್ಟಿ ಬಂಗಾರ ಅದ. ನಾವೆಲ್ಲ 50 ಕೂಡ ಡಮ್ ಅಂತ ಬಾಳ ಚಂದ ಮಹಾಭಾರತದ ವಿಸ್ತಾರ ಹಾಡವ ಚಂದಾಗಿ ಧ್ರುವಾಸ ಮುನಿಗಳು ಅನ್ನ. ನಿನ್ನ ಬಾಯಾಗ ಧ್ರುವಾಸ ಮುನಿಗಳು ಬರವಲ್ಲ, ದ್ರವ್ಯಾಸ ಮುನಿ ಅಂತ. ಹೇಳೋದು ಹೇಳೋದು ವೇದಾಂತ ತಿನ್ನೋದು ಬದನೆಕಾಯಿ ಆಗ್ಬಾರ್ದು ನನ್ನ ಹುಚ್ಚ ಮಾಸ್ತರ. ಮತ್ತೇನಂತಾನೆ ನಾವ ಏನದ ಸುಳ್ಯಾರ ಮದ್ವಿ ಸುಧಾರಿಸಿ ಬಂದ್ರ ಅಂತರದಾಗೆಲ್ಲ ರಂಡ್ಯಾರಿದ್ರು ಅಂತ. ಹೌದು, ಮತ್ತ ಸುಳ್ಯಾರ ಮದ್ವಿ ಸುಧಾರಿಸಿ ಮಾಡ್ಬೇಕು. ನಿನ್ನಂತ ಸುಳ್ಯಾರ ಮದ್ವಿ ಸುಧಾರಿಸಿ ಮಾಡಿದ್ರೆ ಮದ್ವೆ ಅಕ್ಕಾವ ಏನ, ಇಲ್ಲಂದ್ರೆ ಮದ್ವೆ ಆಗುದಲ್ಲ. ಹಂಗ ಹೊಕ್ಕಾವು ಆದ್ ಗುಂಟ ಯಾವನರೊಬ್ಬ ನೋಡ್ಕೊಂತ ಅದಕ್ಕ ಸುಳ್ಯಾರ ಅಂತಾರ ಅವ್ರಿಗೆ. ಹಾಗನಗೆತ್ತಿ ಹಬ್ಬ ಮಾಡಿದ್ರೆ ಮನೆ ಗಂಡು ಉಪವಾಸ ಮಾಡ್ಕೊಂಡಿದ್ದಂತ ನನ್ನ ನೋಲ್ವಿ ಬಸವ್ವ. ನೋಡ ಇಂಥ ಗಾದಿ ಮಾತ ತಂದಾರ ಬಸವಪ್ಪ ಅಂತಿಸ್ಬಿಟ್ರ ನಾನ ಏನ ಅದನ್ನ ಬಿಡ. ನೀ ಇನ್ನೊಂದು ಗಾದಿ ಹೇಳ್ಬೇಕಾರ ಅದಕ್ಕೆ ನಿನ್ನ ಮನಸ್ಸಿಗೆ ನಾಟಂಗ್ ಹೇಳ್ತಾನೆ. ಯಾಕಂದ್ರ ಒಂದ್ ಲೆಕ್ಕದಲ್ಲಿ ಸುಮ್ಮನೆ ಹಾಡಾಕತ್ತಾನೆ ಹಾಡ್. ಏ ನಿಂದು ಮೊದಲನೇ ರಾತ್ರಿ ಮದುವೆ ಆತ. ಅಲ್ಲಿ ಮೊಟ್ಟ ಮೊದಲ ರಾತ್ರಿಗೆ ಇವನ್ ಹೆಂಡತಿ ಕೈಯಾಗಿ ಹಿಡ್ಕೊಂಡು ಹಾಲು